ಇದೆ. ಇದು ಹಬ್ಬಿದ್ದು ಹೇಗೆ ಏನು ಅನ್ನೋದರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇರುವಂತದ್ದು. ತಪ್ಪು ಮಾಡಿದ್ರೆ ತಪ್ಪು ಸರಿಪಡಿಸಬೇಕು ಅನ್ನೋದು ನನ್ನ ಉದ್ದೇಶ. ಕಾರ್ಯಕರ್ತರಿಗೆ ಹೇಳಿದೆ, ಇದು ನಾನು ದೊಡ್ಡ ಅಪರಾಧ ಮಾಡಿಬಿಟ್ಟೆ ಅಂತೇಳಿ ನನ್ನೂ ಇದು ಕೇಳಿದ್ದೀರಲ್ಲಪ್ಪ. ಎಷ್ಟು ಬೇರೆ ಒಳ್ಳೆ ನಮ್ಗೆ ಗೊತ್ತು, ಬಹಳ ಚೆನ್ನಾಗಿ ಮಾತನಾಡ್ತೀರಿ. ಬಡವರ ಬಗ್ಗೆ ನಿಮ್ಗೆ ಎಷ್ಟು ಕನಿಕರ ಇದೆ ಅನ್ನೋದು ನನಗೆ ಗೊತ್ತಿದೆ. ಇಲ್ಲಿ ಈಗ SIT ಅವರು ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ಇನ್ನೂ ಬಿಟ್ಟುಕೊಂಡಿದ್ರಿ? ಒಂದು ಭಾಗ ಮೋದಿ ಮಹಿಳೆಯರ ಕ್ಷಮೆ ಕೇಳಲಿ. ರಾಹುಲ್ ಗಾಂಧಿ ಇವತ್ತು ಮೋದಿ ಅವ್ರನ್ನ ಕೇಳ್ತಾ ಇದ್ರಲ್ಲ, ಭಯ ಪಡ್ತಿಲ್ಲ ಅಂತ ಹೇಳಿ. ಏನ್ ಹೇಳಿದ್ದಾರೆ ಮೋದಿ ಅವರು ಇವತ್ತು? ಯಾವುದೇ ಕಾರಣಕ್ಕೂ ಇಂಥ ಪ್ರಕರಣದಲ್ಲಿ ನಡೆದಿರ್ತಕ್ಕಂಥದ್ದೇನಿದೆ, ಪ್ರಜ್ವಲ್ ಅವ್ರನ್ನೂ ಸಹ ನಾವು ಸಾಫ್ಟ್ ಕಾರ್ನರ್ ಇಂದ ನಾವು ಕಾಣ್ಲಿಕ್ಕಾಗಲ್ಲ. ಕ್ಲಿಯರ್ ಆಗಿ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕು, ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕು. ಅದು ಯಾವ್ದು ಗೌಹಾತಿನಲ್ಲಿ ಯಾವುದಾವತ್ತು ಕಾಂಗ್ರೆಸ್ ಹೆಣ್ಣು ಮಗಳಿಗೆ ಏನೋ ಒಂದು ಅತ್ಯಾಚಾರಗಳಾಗಿರುತ್ತೆ, ಕಣ್ಣಲ್ಲಿ ಏನೋ ಕಣ್ಣೇರ ಮಾತಾಡೋರೆ. ಏನ್ ಆಕ್ಷನ್ ತಗೊಂಡಿದ್ದೀರಪ್ಪ? ಏನ್ ಆಕ್ಷನ್ ತಗೊಂಡ್ರಿ? ಇದು ಒಂದು ಭಾಗ. ಏನ್ ಪ್ರಿಯಾಂಕಾ ಗಾಂಧಿ ಇದು ಎಲ್ಲ ಇಂಟರ್ನ್ಯಾಷನಲ್. ಇದು ಕಾಂಗ್ರೆಸ್ ಅಧಿಕಾರಿ ಬರಬೇಕೀಗ ಪಾಪ ಇವರಿಗೆ. ಇದು ಯಾವ ರೀತಿಯಲ್ಲಿ ನಡೆದಿದೆ ಪಾಪ ಇಲ್ಲಿ ಹೇಳ್ತಾರೆ. HDK ಸತ್ಯಹರಿಶ್ಚಂದ್ರ ಮೊಮ್ಮಗ ಅಲ್ವೇ ಅಂತ ಹೇಳಿ. ನಾನೇನು ಸತ್ಯಹರಿಶ್ಚಂದ್ರ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ, ಸತ್ಯಹರಿಶ್ಚಂದ್ರ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ನೇರವಾಗಿ ವಿಧಾನಸಭೆಯಲ್ಲಿ ಹೇಳಿದ್ದೇನೆ. ಈಗ ಸಂತ್ರಸ್ತೆಯರ ಬೆಂಬಲಕ್ಕೆ ನಾನು ಯಾವ ನೋಟಿಸ್ ಕೊಡಿ ಇಂದಲ್ಲ, ಅದಕ್ಕೆ ರಾಹುಲ್ ಗಾಂಧಿ ಕಡೆಯಿಂದ ಒಂದು ಲೆಟರ್ ಬರೆಸ್ಕೊತಾರೆ. ಕುಟುಂಬದ ಒಳಜಗಳದಿಂದ ಪ್ರಜ್ವಲ್ ಪ್ರಕರಣ ಬಹಿರಂಗ. ಕುಟುಂಬದ ಒಳಜಗಳದಿಂದ ಬಹಿರಂಗ ನಾನು ಮಾಡಿದ್ದೀನಿ ಅಂತ ಇವ್ರು ಹೇಳ್ಕೊಳ್ಳೋದು. ಕುಮಾರಸ್ವಾಮಿನೇ ಬಿಟ್ಟವ್ರೆ. ಬಿಜೆಪಿ ನಿಲುವೇನು ಅಂತ ಇದು ಇವೆಲ್ಲ ಏನೇನಿದೆ ನಾನು ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ನಿನ್ನೆ ಶಿವರಾಮ ಹಾಸನ ವಿಡಿಯೋ ಪೋಸ್ಟ್ ಮಾಡಿದರೆ ಶಿಕ್ಷೆ SIT. ಈಗ SIT ಅವರು ಎಲ್ಲ ಹರಾಜಾಕಾಯ್ತು, ಈಗ ಶಿಕ್ಷೆ ಅಂತೆ. ಪಾಪ ನಿಮ್ಮ SIT ಮಾನನಾಯಕರುಗಳ ಯಾರ್ಯಾರಿದ್ದೀರಿ ಅಲ್ಲಿ, ನಿಮ್ಮ ನಿಮ್ದಕ್ಕೆ ವಿಡಿಯೋ ಬಿಡೋರು ಇರಲಿ. ಇಲ್ಲಿವರೆಗೆ ಬಿಟ್ಟವ್ರಲ್ಲಪ್ಪ 21ನೇ ತಾರೀಕಿಂದ. ಅವ್ರ ಮೇಲೆ ಏನ್ ಮಾಡಿದ್ರೆ ಹೇಳ್ರಪ್ಪ ಜನಕ್ಕೆ. FIR ಹಾಕೊಂಡಿದ್ದೀರಿ, 15 ದಿವಸ ಆಯ್ತು, ಒಬ್ಬನ್ನು ಅರೆಸ್ಟ್ ಮಾಡಲಿಲ್ಲ. ಹಾಸನ ಕೋರ್ಟ್ ಅಲ್ಲಿ ಬೇಲ್ಗೆ ಅಪ್ಲೈ ಮಾಡ್ಕೊಂಡವ್ರೆ ಈ 4 ಜನ. ಕಾರ್ತಿಕ್ ಗೌಡ್ ನಿಂತ ಹಿಡಿದು ಇದೇ ನವೀನ್ ಗೌಡ ಅಲ್ಲಿ ಬೇಲ್ಗೆ ಅಪ್ಲೈ ಮಾಡ್ಕೊಂಡವ್ರೆ. ಆ ಬೇಲ್ ಅಲ್ಲಿ ಕೊಡಕ್ ಬರಲ್ಲ. SIT ಇದು ಪ್ರಕರಣ ಕೊಟ್ಟ ಮೇಲೆ ಅದನ್ನ ನಿಮ್ ಸರ್ಕಾರದ PPN ಅವನ್ನೆಲ್ಲ ಹೇಳಿ ಅಲ್ಲಿ ಈ ಕೇಸ್ನ ಟ್ರಾನ್ಸ್ಫರ್ ಮಾಡಬೇಕು. ನಿಮ್ಮ SP ಏನ್ ಮಾಡ್ತಾವ್ರೆ ಅಲ್ಲೆಲ್ಲ ಹೆಣ್ಣು ಮಗಳಂತಿರೋದ್ರಲ್ಲಿ ಏನ್ ಮಾಡ್ತಾ ಇದ್ದೀರಿ? ಟ್ರಾನ್ಸ್ಫರ್ ಇಂದ ಯಾಕೆ ಮಾಡಲಿಲ್ಲ ಕೇಸ್ನ SIT ಅವರಿಗೆ? ಇಲ್ಲಿ ಶರವೇಗದಲ್ಲಿ ಮಾಡ್ತಾ ಇದ್ರಲ್ಲಪ್ಪ, ಇಲ್ಲಿ ಯಾಕೆ ಟೇಕ್ ಓವರ್ ಮಾಡಿಲ್ಲ ಇನ್ನು ಅಲ್ಲಿಂದ FIR ಆಗಿರೋದನ್ನ? ಇದನ್ನ ಫೇರ್ ತನಿಖೆ ಅಂತೀರಾ? ನಿಜಕ್ಕೂ ಸತ್ಯ ಬರ್ಬೇಕಾ ನಿಮಗೆ ಹೊರಗಡೆ? ಮಾಡ್ಬೇಕಾ? ಏನು ಕುಮಾರಸ್ವಾಮಿ ಮೇಲೆ ಏಕವಚನದಲ್ಲಿ ಅಟ್ಯಾಕ್ ಮಾಡಿದ್ದು ನಮ್ಮ ಈಗ ಕೆಲವು ಬಾರಿ ಕುಮಾರಣ್ಣ ಅಂತಾರೆ, ಕೆಲವು ಬಾರಿ ಪಾಪ ಪ್ರೀತಿಯಿಂದ ಇವು ನಮ್ಮ ಕುಮಾರಣ್ಣ ಹೇಳೋರೇ ಅಂತಾರೆ. ಇನ್ನೊಂದು ಕಡೆ ಯಾವನವನು ಅವನವನು ಅಂತ ಇನ್ನೊಂದು ಕಡೆ ಮಾತಾಡ್ತೀಯಪ್ಪ. ನೋಡಿದೀನಿ ಯಾವ ತರ ಬಂದಿದ್ದೀರಿ ನೀವು. ಏನು ಮುಗಿಸೇ ಬಿಡ್ತೀವಿ ಅಂತ ಹೇಳ್ತೀರಿ. ಆ ಕ್ಯಾಸೆಟ್ಗಳಲ್ಲಿ ಕೆಲವು ಇದಾವಲ್ಲ, ಈಗ ಪಾಪ ಹೇಳ್ತಿರೋದಂತೂ ನೆನ್ನೆ ಒಂದು ರಿಟರ್ನ್ ಸ್ಲಿಪ್ ಕೊಟ್ರಿ ಹೇಳಿಕೆ, ಒಂದು 10 ನಿಮಿಷ ಆದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಅದೇನು ವಿಡಿಯೋ ಹೇಳಿಕೆ ಕೊಟ್ರಿ. ಆಮೇಲೆ 12 ಗಂಟೆಗೆ 1 ಗಂಟೆಗೆ ಮನೆ ಮತ್ತೆ ಅಲ್ಲೊಂದು ಹೇಳಿಕೆ ಕೊಟ್ರಿ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಯ್ತದೆ. ಆ ಟಿವಿಗಳಲ್ಲಿ ನಿಮ್ಮ ಮುಖದ ಹಾವಭಾವ ನೋಡಿದ್ರೆ ಏನು ಎಗರ್ತಿದ್ರಲ್ಲ. ನೆನ್ನೆ ಯಾಕೋ ಸ್ವಲ್ಪ
ಬಾಲ ಸುತ್ತ ಬೆಕ್ಕು, ಬಾಲ ಸುತ್ತ ಬೆಕ್ಕಿನ ಕಥೆ ಆಗೈತೆ. ಕೊಡಿತಾ ಈಗ ನೀವು SIT ತನಿಖೆ ಮಾಡ್ತೀರಾ, ನಿಮ್ಮ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಿಂದ ಆಗುತ್ತಾ ಮೇಡಮ್ ನಿಮ್ಮ ಕೈಲಿ? ಯಾರನ್ನ ಮುಳುಗಿಸ್ಬೇಕು ಅಂತ ಹೊರಟಿದ್ರಿ? ಪಾಪ ಅವನು ಯಾರೋ ಬೇಡ್ತಾನಲ್ಲ, ದೇವೇಗೌಡರ ಕುಟುಂಬನ JDS ಪಕ್ಷವನ್ನ ಸರ್ವನಾಶ ಮಾಡಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದೀವಿ. ಎಲ್ಲ ಹೋಗಿದೆ, ಹೆದರಬೇಡ, ಹೇಳಿಕೆ ಕೊಡು. ನಿನ್ನ ಹೋಗಿ ನನಗೇನಾದ್ರು ಜೀವಕ್ಕೆ ಅಪಾಯ ಆದ್ರೆ ಕುಮಾರಸ್ವಾಮಿ ಕಾರಣ ಅಂತ ಹೇಳಿ ಹೇಳಿಕೆ ಕೊಡು, ಬರ್ಸು ಅಂತಾನೆ. ಕುಮಾರಸ್ವಾಮಿ ಕಾರಣ ಅಂತ ಹೇಳಿ ಬರ್ಸು ಅಂತ ಹೇಳಿ. ಓ ಏನು ಪರವಾಗಿಲ್ಲ, ಇಲ್ಲೇ ಇರೋದು ನಿಮ್ಮ ಸೆಕ್ಷನ್ಗಳು, ಬೇಲಬಲ್ ಸೆಕ್ಷನ್ ಅಂತ ಹೇಳಿದ್ರೆ ಬಿಡಪ್ಪ ಅವೆಲ್ಲ ಏನು ತೊಂದರೆ ಇಲ್ಲ, ನಾನು ಅದಕ್ಕೆ ಎಲ್ಲ ರೆಡಿ ಮಾಡಿ ಈಗಾಗಲೇ ಏನೇನು ಕೊಡಿಸ್ಬೇಕೋ ಕೊಡಿಸಿದ್ದೀನಿ. ಯಾರು ಹೇಳಿರೋದು? ಇದೇ ನಿಮ್ಮ DK ಶಿವಕುಮಾರ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಅದು ಯಾವನ ಹಿಂದೆ ಒಂದು ಬೇರೆ ಒಂದ್ಸಲ ಪಾಪ ಯಾರೋ ಬೆಳಗಾಂ ನಮ್ಮ ಸಾಹುಕಾರರ ಬಗ್ಗೆ ನಡೀತಲ್ಲ, ಅದೊಂದು ಸ್ವಲ್ಪ ಏನಾಯ್ತು ಅದು ಕೇಸು, ಬೆಳಗಾವಿ ಸಾಹುಕಾರರ ಮೇಲೆ ಇವರೇ ತಾನೇ ಮಾಡಿದ್ದೆಲ್ಲ, ಕರ್ಕೊಂಬಂದು ಯಾರನ್ನ ಕೂರಿಸಿ ಎಲ್ಲ ಇದು ಮಾಡ್ಕೊಂಡು ಅದು ಇದೆ. ಪಾಪ ಒಂದು ಆಡಿಯೋ ಇದೆ, 30-40 ಕೋಟಿ ಖರ್ಚು ಮಾಡಿದ್ದೀನಿ ಆ ಕೇಸಲ್ಲಿ. ಆ ಆಡಿಯೋನೂ ಇದೆ, ಬೆಳಗಾವಿ ಸಾಹುಕಾರನ ಟ್ರ್ಯಾಪ್ ಮಾಡಿರೋದು. ಇಲ್ಲಿ ದೇವೇಗೌಡರ ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತೀರಲ್ಲಪ್ಪ, ಈ ಜನತೆಗಳ ಅಷ್ಟು ಸುಲಭ ಸರ್ವನಾಶ ಮಾಡೋಕ್ಕಾಗಲ್ಲ. ಭಗವಂತ ಇದ್ದಾನೆ ಕಾಪಾಡಕ್ಕೆ. ಇಲ್ಲಿ ನಮ್ಮ ಡಿಮ್ಯಾಂಡು ಈಗ ನಾವು ಬೇಕಾಗಿರೋದು, ನಿನ್ನೆ CBIಗೆ ಚಾಲೆಂಜ್ ಮಾಡಿದ್ರಲ್ಲ, ಮಾಡಬೇಕು ಅಂತೇಳಿ. ಬಹುಶಃ ವಿವೇಕ್ ಸುಬ್ಬ ರೆಡ್ಡಿ ಅವರು ಏನೋ ಒಂದು ಮಾತು ಹೇಳಿದ್ರು, CBI ಬೇಡ, SIT ಬೇಡ, ಜುಡಿಷಿಯಲ್ ಎನ್ಕ್ವೈರಿ ಯಾರಾದರೂ ನಮ್ಮ ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜು, ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ನ ನೇಮಕ ಮಾಡಿ ಅವರ ಒಂದು ಸಮ್ಮುಖದಲ್ಲಿ ಇದರ ಬಗ್ಗೆ ತನಿಖೆ ಆಗಲಿ ಅಂತ ಅವ್ರು ಕೇಳಿದ್ದಾರೆ. ನ್ಯಾಯಯುತವಾದಂಥ ಒಂದು ತನಿಖೆ ಕೊಡಪ್ಪ ಅಂತ ಮುಖ್ಯಮಂತ್ರಿ ಕೇಳಿದ್ರು. CBI ಬೇಡ, ಯಾರಾದರೂ ನ್ಯಾಯಯುತವಾಗಿ ಒಂದು ತನಿಖೆ ತರಲಿಕ್ಕೆ ಜುಡಿಷಿಯರಿ ಎನ್ಕ್ವೈರಿ ಕೊಡಿ. ಇದು ನಾನು ಕೇಳ್ತಕ್ಕಂಥದ್ದು. ಇಲ್ಲಿ ನಾನು ಇವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು, DK ಶಿವಕುಮಾರ್ ಕಾನ್ಸ್ಪಿರಸಿ ಏನಿದೆ, ಆ ಹೆಣ್ಣು ಮಕ್ಕಳ ಇದು ನಿಮ್ಮ ಪೆನ್ ಡ್ರೈವ್ಗಳಲ್ಲಿ ಏನು ಕ್ರೋಧೀಕರಿಸಿದಿರಿ, ಆ ಹೆಣ್ಣು ಮಕ್ಕಳ ಮಾನಹಾರ ಹಾಕಿದಿರಿ. ಆ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಫಸ್ಟು DK ಶಿವಕುಮಾರ್ನ ಕ್ಯಾಬಿನೆಟ್ ಇಂದ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು. ಇದು ನಮ್ಮ ಡಿಮ್ಯಾಂಡು. ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಈ ಕೇಸ್ನ, ಮುಚ್ಚಾಕಲಕ್ಕೂ ಬಿಡೋದಿಲ್ಲ. ಇದರಲ್ಲಿ ಯಾರೇ ತಪ್ಪು ಮಾಡಿರಲಿ ಆ ತಪ್ಪಿಗೆ ಶಿಕ್ಷೆ, ತಲೆ ದಂಡ ಆಗಲೇಬೇಕು. ಈ ಪ್ರಕರಣದಲ್ಲಿ ಆ ವಿಡಿಯೋ ಪ್ರಕರಣ ಹೆಂಗೆ ಪ್ರಾರಂಭ ಆಗಿದೆ, ಅಂತಿಮ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ಕೊಂಡಿದ್ದೀರಿ, ಇದೆಲ್ಲ ಪಾರದರ್ಶಕವಾದಂಥ ರೀತಿಯಲ್ಲಿ ತನಿಖೆ ಆಗಬೇಕು. ಥ್ರೂಔಟ್ ಈ ಇಶ್ಯೂನಲ್ಲಿ DK ಶಿವಕುಮಾರ್ನ ಕಾನ್ಸ್ಪಿರೆನ್ಸಿ ಏನಿದೆ, he must be suspended from the cabinet if this chief minister. ಸೊ ಆರಂಭ ಹೇಗಾಯ್ತು, ಅಂತ್ಯ ಹೇಗಾಯ್ತು ಅನ್ನೋದ್ರ ಮಾಹಿತಿಯನ್ನ ಎಲ್ಲವೂ ಕೂಡ ಕಲೆ ಹಾಕೋಬೇಕು, ತನಿಖೆ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ HD ಕುಮಾರಸ್ವಾಮಿ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಂಡ್ಯದಲ್ಲಿ JDS ಕಾರ್ಯಕರ್ತರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇರುವಂತದ್ದು. ಮತ್ತಷ್ಟು ಅಪ್ಡೇಟ್ಸ್